ಈ ದಿನ ನಮ್ಮ ಬಿಡದಿ ಬೈರಮಂಗಲ ಭಾಗಕ್ಕೆ ಅವತಾರ್ ಶಿವ ಅವರು ಬಂದಿದ್ದಾರೆ. ರೈತ ದೇಶದ ಬೆನ್ನೆಲುಬು, ಆ ರೈತನಿಗೆ ನಾನು ಬೆನ್ನೆಲುಬಾಗಿರ್ತೀನಿ. 15 ಕ್ವಿಂಟಲ್ ಇದೆ ನಮ್ದು. ಅದ್ರಲ್ಲಿ ನೋಡಿ ಇಲ್ಲಿ ಹಸುಗಳು ಸಾಕೊಂಡಿದ್ದೀನಿ, ಆಡು ಸಾಕಿದ್ದೀನಿ, ನಾಟಿ ಕೋಳಿ ಸಾಕಿದ್ದೀನಿ. ತಿಂಗಳು ಒಂದು 40,000 ರೂಪಾಯಿ ಹಾಲು ಹಾಕ್ತೀವಿ ನಾವು. ಇಲ್ಲಿ ಆಡುಗಳಿದಾವೆ. ಇದು ನಮ್ ಬದುಕು, ಇದೆ ನಮ್ ಜೀವನ. ಏನ ಕೊಟ್ರೆ ಒಂದು 50 ಲಕ್ಷನೋ 60 ಲಕ್ಷನೋ ನಮ್ಗೆ ಕೊಡ್ತಾರೆ. ಅದನ್ನ ದುಡ್ಡು ಎತ್ಕೊಂಡು ನಾವು ಭಿಕ್ಷೆ ಬಿಡಕ್ ಹೋಗ್ಬೇಕಾಗುತ್ತೆ. ಇಲ್ಲಿನ ಭಾಗದವ್ರಿಗೆ ಹೈನುಗಾರಿಕೆನೆ ಜೀವನ. ಕೋಳಿಗೆ ಹಾಕ್ತಾರಲ್ಲ ಇದು? ಕೋಳಿಗೆ ಹಾಕ್ತಾರೆ. ಕೋಳಿಗೆ ಹಿಂಗೆ ಇಟ್ಕೊಂಡು ಇದು ಒಂದು 15 ಕುಂಟೆ ಜಾಗದಲ್ಲಿ ಮನೆ ಕಟ್ಕೊಂಡು ಹೈನುಗಾರಿಕೆ, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ. ಬರಡು ಭೂಮಿ ಅಂತಾರೆ. ಬರಡು ಭೂಮಿ ಎಲ್ಲ ನಮ್ದು ಫಲವತ್ತಾದ ಭೂಮಿ. ಡ್ರ್ಯಾಗನ್ ನಾನು ಈ ಕೃಷಿ ಹೊಂಡ ಮಾಡ್ಕೊಂಡು ಮೀನ್ ಸಾಕಿದ್ದೀನಿ. ನಾವು ಹೆಂಗೆ ಪುಟ್ ಕೊಡ್ತೀವಿ ಹಂಗೆ ಬೆಳವಣಿಗೆ ಆಗುತ್ತೆ. ನೀವು ಸುತ್ತ ತೋರ್ಸಪ್ಪ, ಮರ ಎಷ್ಟು ಕಾಣುತ್ತೆ. ನಾನು ಟ್ರೀ ಹೌಸ್ಗಳು ತೋರಿಸ್ತಾ ಇದ್ನಲ್ಲ, ಆ ತರ ಇಲ್ಲಿ ಗೆಸ್ಟ್ ಹೌಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನಾದ್ರು ಮನ್ಸ್ಪಟ್ ಮಾಡಿದ್ರೆ ಎಲ್ಲಾದ್ರೂ ಲಾಭ ಇದೆ. ಯಾರೋ ಮಾಡ್ಬಿಟ್ಟು ನಾವು ಕೈಲಾಗಲ್ಲ, ವ್ಯವಸಾಯದಲ್ಲಿ ಬಂಡವಾಳ ಇಲ್ಲ, ಅದು ಇದು ಲಾಸ್ ಆಯ್ತು ಅಂತಾರೆ. ಮಾಡೋ ರೀತಿ ಮಾಡಿದ್ರೆ, ಐಡಿಯಾ ಮಾಡಿದ್ರೆ ಕೃಷಿಲಿರುವಂತ ಲಾಭ ಯಾವ್ದ್ರಲ್ಲೂ ಇಲ್ಲ. ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಕೊಟ್ಟಿಲ್ಲ, ಕೆಲಸ ಮಾಡು, ಬೇರೆ ಬೇರೆ ವ್ಯವಸ್ಥೆ ನೋಡುವಂತ ಕೊಟ್ಟಿರೋದು ಯಾವ್ದು ಅಧಿಕಾರ? ನೀವು ಎಂದಿನ ಕಾಸು ಕೈ ಒಟ್ಟು ಇಷ್ಟು ಸಾವಿರ ಜನ ರೈತನ ಹಾಳು ಮಾಡಲ್ಲ. ಮಾಧ್ಯಮಗಳು ಒಂದು ಹಿಂದಿನ ಕಾಲದಲ್ಲಿ ಸಪೋರ್ಟ್ ಕೊಡದೇ ಇರುವಂತ ಒಂದು ಕಾಲದಲ್ಲಿ ಅವತಾರ್ ಶಿವ ಅವ್ರು ಬಂದು ನಾನಿದ್ದೀನಿ, ಮಾಧ್ಯಮ ಅವ್ರು ಸಪೋರ್ಟ್ ಕೊಡದೇವ್ರು ಪರವಾಗಿಲ್ಲ, ನಾನು ಜನಗಳಿಗೆ ತೋರಿಸ್ತೀನಿ ಅಂತ ಹೇಳ್ಕೊಟ್ಟಂತ ವ್ಯಕ್ತಿ ನಮ್ಮ ಅವತಾರ್ ಶಿವ ಅವರು. ಆ ಕೆಲಸ ಅವ್ರು ಮಾಡಿದ್ರು. ಇಲ್ಲಿ ಸುಮಾರು 2,000 ಜನ ಇರ್ಬೋದು, ಆದ್ರೆ ನಾನು ಇಲ್ಲಿನ ಸಮಸ್ಯೆನ ಇಡೀ ಕರ್ನಾಟಕದ ಲಕ್ಷಾಂತರ ಜನಕ್ಕೆ ತಲುಪಿಸೋ ಕೆಲಸ ನಂದು. ನಾನು ಪ್ರಭು ಸುಪ್ರೀಂ, ನೀನು ಮಂತ್ರಿ ಆದ್ರೆ ನಾನು ರಾಜ. ನುಡಿದರೆ ಹೊನ್ನುಡಿಯನು ಮನು ನುಡಿಯುವನಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೆಂಗಳೂರಿನ ಬಿಡದಿ ಹತ್ರ ಇದ್ದೀನಿ. ಅದೇ ಡಿ.ಕೆ. ಶಿವಕುಮಾರ್ ಅವರು ಸುಮಾರು 9,600 ಎಕರೆನ ಕಬಳ್ಸಕ್ಕೆ ಹೊರಟಿದ್ದಾರಲ್ಲ, ಅದರಲ್ಲೇ ಒಬ್ಬರು ರೈತರ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ, ಅವರು ಇಲ್ಲಿರೋರನ್ನ ರೈತರೇ ಅಲ್ಲ, ಅಲ್ಲಿರೋರು ಯಾರೋ ವ್ಯವಸಾಯನೇ ಮಾಡ್ತಾಯಿಲ್ಲ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾನೇ ಹೋಗಿ ಡೈರೆಕ್ಟಾಗಿ ನೋಡ್ಕೊಬರೋಣ, ಅಲ್ಲಿರೋರು ರೈತರಲ್ವೋ, ಅಲ್ಲಿ ಜಮೀನುಗಳಿದ್ದಾವೋ, ಫಲವತ್ತಾದ ಭೂಮಿಗಳು ಏನೇನಿದ್ದಾವೆ, ಡೈರೆಕ್ಟಾಗಿ ಹೋಗಿ ನೋಡೋಣ ಅಂದ್ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಸೊ ನೋಡೋಣ ಬನ್ನಿ, ಇಲ್ಲಿ ರೈತರು ಯಾವ ಥರ ಇದ್ದಾರೆ, ಏನೇನು ಮಾಡ್ತಾರೆ, ಏನೇನು ಬೆಳೀತಾರೆ, ಏನಕ್ಕೆ ಅವರು ಅಕ್ವೈರ್ ಮಾಡ್ತಾ ಇರೋದು ಎಲ್ಲನೂ ಅವರ ಬಾಯಿಂದನೇ ಕೇಳೋಣ. ಮತ್ತು ನೀವು ನೋಡ್ತಾ ಹೋಗ್ರಿ ಇಲ್ಲಿ ಯಾವ ಥರ ಇದೆ ಇಲ್ಲಿ ರೈತರ ಜಮೀನುಗಳು ಅಂತ ಗೊತ್ತಾಗುತ್ತೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅಂತ. ಎಷ್ಟು ಎಕರೆ ಇದೆ ನಿಮ್ದು ಇಲ್ಲಿ? ನಮ್ದು ಒಂದು 15 ಕುಂಟೆ ಇದೆ ಅಷ್ಟೇ. ಒಂದು 15 ಕುಂಟೆ ಜಮೀನು ಇದೆ. ಅದ್ರಲ್ಲೇ ನಮ್ಮ ಜೀವನ ಬದುಕು ಎಲ್ಲ ನಾವು 15 ಕುಂಟೆಲ್ಲ ಕಟ್ಕೊಂಡಿದ್ದೀವಿ. ನಮ್ಗೆ ಅದೇ ಬದುಕು. 15 ಕುಂಟೆಯಲ್ಲಿ ನಾಟಿ ಕೋಳಿ ಸಾಕಿದ್ದೀನಿ. 15 ಕುಂಟೆ ಅಂದ್ರೆ 1.5 ಎಕರೆ. 15 ಕುಂಟೆಗೆ ಕಾಲು ಕುಂಟೆಗಿನ ಒಂಚೂರು ಹೆಚ್ಚಿಗೆ. ಒಂದು ಎಕರೆನೂ ಇಲ್ಲ ನಮ್ಗೆ. ಒಂದು ಎಕರೆನೂ ಇಲ್ಲ. ಎಕರೆಲಿ ಅರ್ಧಕ್ಕಿಂತ ಕಮ್ಮಿ. 15 ಕುಂಟೆಲ್ ಇದೆ ನಮ್ದು. ಅದ್ರಲ್ಲಿ ನೋಡಿ ಇಲ್ಲಿ ಹಸುಗಳು ಸಾಕೊಂಡಿದ್ದೀನಿ, ಆಡು ಸಾಕಿದ್ದೀನಿ, ನಾಟಿ ಕೋಳಿ ಸಾಕಿದ್ದೀನಿ, ಮೀನ್ ಸಾಕಿದ್ದೀನಿ. ನನ್ಗೆ ಏನೇನು ಬೇಕೋ, ಏನೇನು ಸೌಲಭ್ಯ ಬೇಕೋ ನಾವು ಒಂದು ಬದುಕನ್ನ ಕಟ್ಕೊಂಡಿದ್ದೀವಿ. ಇಲ್ಲಿ ನಾವು ಬದುಕು ಕಟ್ಕೊಂಡು ನಮ್ಮ ಮಕ್ಕಳನ್ನ ನೋಡ್ಕೊಂಡು ಒಂದು ತಿಂಗಳು ಒಂದು 40,000 ರೂಪಾಯಿ ಹಾಲು ಹಾಕ್ತೀವಿ ನಾವು. ನಮ್ಮ 2 ಪಂಚಾಯತಿಯಿಂದ ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಹಾಕ್ತಾ ಇದ್ದೀವಿ. 6 ಲಕ್ಷ ಲೀಟರ್ ಹಾಲು ಹಾಕುವಂಥ ಭೂಮಿನ ಇವ್ರು ಅಕ್ವೈರ್ ಮಾಡೋದ್ರಿಂದ ಬಂದಿರೋದು. ನೋಡಿ, ಇದು ನಾಟಿ ಕೋಳಿ. ಇಲ್ಲಿ ಆಡ್ಮರಿಗಳನ್ನು ಸಾಕಿದೆ. ಇಲ್ಲಿ ಆಡುಗಳಿದ್ದಾವೆ. ಇದಕ್ಕೆಲ್ಲ ಹುಲ್ಲು ಮೇವುಗಳನ್ನೆಲ್ಲ ಇಲ್ಲೇ ಬೆಳ್ಕೋತೀವಿ. ಇಲ್ಲೇ ಬೆಳ್ಕೋತೀವಿ. ನಮ್ಮ ಪಕ್ಕದಲ್ಲಿ ಬೇರೆ ಯಾವ್ದು ಜಮೀನು ಐತೆ, ಅದನ್ನ ಗುತ್ತಿಗೆಗೆ ತಗೊಂಡಿದ್ದೀನಿ. ಅದನ್ನ ಮಾಡ್ಕೊಂಡು ಅದರಿಂದ ಹುಲ್ಲು ಬೆಳೆಸ್ಕೊಂಡು ನಾವು ಸಾಕ್ತಾ ಇದ್ದೀವಿ. ಇದು ನಮ್ಮ ಬದುಕು, ಇದೆ ನಮ್ಮ ಜೀವನ. ಇದನ್ನ ಕಿತ್ಕೊಬಿಟ್ಟು ನಾವು ಅಕ್ವೈರ್ ಮಾಡ್ತೀವಿ ಅಂದ್ರೆ ನಾವು ಎಲ್ಲಿಗೋಗಿ ಬದುಕಾಯ್ತದೆ. ಏನ ಕೊಟ್ರೆ ಒಂದು 50 ಲಕ್ಷನೋ 60 ಲಕ್ಷನೋ ನಮ್ಗೆ ಕೊಡ್ತಾರೆ. ಅದನ್ನ ದುಡ್ಡು ಎತ್ಕೊಂಡು ನಾವು ಭಿಕ್ಷೆ ಬಿಡಕ್ ಹೋಗ್ಬೇಕಾಗುತ್ತೆ. ನೋಡಿ, ಇದೆಲ್ಲ ನಾಟಿ ಕೋಳಿಗಳು. ನಾಟಿ ಅಂದ್ರೆ ಇಷ್ಟಾಗ್ಲಿಕ್ಕೆ ಇವಕ್ಕೆ ಮೀಸಲಿಟ್ಬಿಟ್ಟು ಮೀಸಲಿಟ್ಟಿದ್ದೀನಿ. ಬನ್ನಿ ಹಾಗೆ ಬಾತ್ಕೋಳಿನೇ ಇದೆಯಾ? ಹಾಗೆ ಈ ಕಡೆಗೆ ಬಂದ್ರೆ ಬಾತ್ಕೋಳಿಗಳನ್ನು ಸಾಕಿದ್ದಾರೆ. ನೋಡ್ರಿ, ಅಲ್ಲಿ ಹೋಗ್ತಾ ಇದೆಯಲ್ಲ, ಈ ಕೋಳಿಗಳಲ್ಲೂ ಸ್ವಲ್ಪ ಲಾಭ ಇದೆಯಾ? ಲಾಭ ಇದೆ. ಅದಕ್ಕೆ ಖಂಡಿತ. ನಾಟಿ ಕೋಳಿ 400 ರೂಪಾಯಿ. ಅಂದ್ರೆ ಒಂದು ಕೋಳಿ ಮೊಟ್ಟೆ ಹಾಕಿ ಅದು ಒಂದು ಮಾರ ಲೆವೆಲ್ಗೆ ಎಷ್ಟು ದಿನ ಬೇಕು? 6 ತಿಂಗಳು ಬೇಕು. 6 ತಿಂಗಳು ಬೇಕು ಒಂದು ನಾಟಿ ಕೋಳಿ ಮಾರ ಸ್ಟೇಜ್ ಬರ್ಬೇಕಾದ್ರೆ. ಎಷ್ಟು ತಗೋತಾರೆ ಅಂದ್ರೆ ಕೆಜಿ ಲೆಕ್ಕನ? ಕೆಜಿ 600 ರೂಪಾಯಿ. ಕೆಜಿ 600 ರೂಪಾಯಿ. ನಮ್ಮ ಹತ್ರ ಮಾರಕ್ಕೆಲ್ಲ ಕಮ್ಮಿ, ಎಲ್ಲ ಮಸ್ತಿಗಿದೆ. ಎಲ್ಲ ಕೊಟ್ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ಹೊಸ ಬ್ಯಾಚ್ ಮಾಡ್ಬೇಕು. ಒಂದು ಮಾರ್ತೀವಿ ಅಂದ್ರೆ ಎಷ್ಟು ಕೆಜಿ ಬರುತ್ತೆ ಅದು? ಪ್ಯೂರ್ ನಾಟಿ ಕೋಳಿ ಅಂದ್ರೆ 1.5 ಕೆಜಿ ಒಳಗೇನೆ. 1.5 ಕೆಜಿ ಒಳಗಡೆ. 1.5 ಕೆಜಿ ಮೇಲೆ ಯಾವುದೇ ನಾಟಿ ಕೋಳಿ ಬರಲ್ಲ.
ಈ ಅದ್ರಲ್ಲಿ ಮಿಕ್ಸ್ ಬರುತ್ತೆ 2 kg 2.5 kg ಗಂಟ ಬರುತ್ತೆ. ಪ್ಯೂರ್ ನಾಟಿ ಕೋಳಿ 1.25 kg 1.5 kg ಲಾಸ್ಟ್. ಬನ್ನಿ ಹಾಗೆ ಹೋದ್ರೆ ಅಲ್ಲ ಹಸುಗಳನ್ನು ಸಾಕಿದ್ದೀರಾ ನೀವು? ನಮ್ಗೆ ಹಸ್ಕೊಳ್ದೆ ಜೀವನ. ಇಲ್ಲಿನ ಭಾಗದವ್ರಿಗೆ ಹೈನುಗಾರಿಕೆನೆ ಜೀವನ. 6 ಲಕ್ಷ ಲೀಟರ್ ತಿಂಗಳಿಗೆ ಹಾಲು ಬರುತ್ತೆ ಅಂದ್ರೆ ನೀವು ಲೆಕ್ಕ ಹಾಕೊಂಡು ಈ ಅಕ್ವೈರ್ ಮಾಡ್ತಾ ಇರೋ ಪಂಚಾಯತಿಗಳಲ್ಲಿ ವ್ಯಾಪ್ತಿಯಲ್ಲಿ 6 ಲಕ್ಷ ಒಂದು ತಿಂಗಳಿಗೆ 6 ಲೀಟ್ರು ಹಾಲು ಬರುತ್ತೆ. ಒಂದು ಕರು 5 ಹಸು ಒಂದು ಕರು ಇದೆ. ದಿನಕ್ಕೆ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಾ? ದಿನ 40 ಲೀಟ್ರ್ ಹಾಲು ಹಾಕ್ತೀನಿ. ನೀವು ನೋಡಿ ಒಂದು ದಿನಕ್ಕೆ ಹೈನುಗಾರಿಕೆಯಲ್ಲಿ 40 ಲೀಟ್ರು ಇವ್ರು ಹಾಕ್ತಾರೆ. ನನಗೆ ಒಂಥರ ಆಶ್ಚರ್ಯ, ನಮ್ಮದು ಊರುಗಳಲ್ಲಿ ಜಾಸ್ತಿ ಜಮೀನುಗಳಿದೆ, ಬಟ್ ಇಷ್ಟೆಲ್ಲ ನಾವು ಮಾಡ್ಕೊಂಡೇ ಇಲ್ಲ. ಇಲ್ಲಿ ನೋಡಿ ಇರೋದು ಒಂದು 15 ಗುಂಟೆ ಜಾಗದಲ್ಲಿ ಮನೆ ಕಟ್ಕೊಂಡು ಹೈನುಗಾರಿಕೆ, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ. ಅಬ್ಬಾ ನೋಡಿ ಕಪ್ಪು ಬರಳು ಭೂಮಿ ಅಂತಾರೆ. ಕಪ್ಪು ತೋರಿಸಿ ಒಂದು ಸ್ವಲ್ಪ ಅಡೆಯಿಂದ ಎಷ್ಟು ಇಲ್ಲಿಗೆ ಬನ್ನಿ ಅಲ್ಲಿಗೆ ಹೋಗಿ ಎಷ್ಟು ನೀಟಾಗಿ ಕಬ್ಬು ಬಂದಿದೆ. ಇದು ಬರಡು ಭೂಮಿನ ನೋಡಿ, ಇದು ಬರಡು ಭೂಮಿನ ಅದು ಕರೆ ಕಬ್ಬು ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದೊಂದು ಸಣ್ಣ ಚಿಕ್ಕ ಗಿಡ 1000 ಕಾಯಿ ಐತೆ. ಇದು ಬರಡು ಭೂಮಿನ. ನಾವು ರೈತರಿಲ್ವಾ ನೋಡಿ, ಇದು ಬರಡು ಭೂಮಿನ. ನಾವೆಲ್ಲ ರೈತರಲ್ವಾ ಹಂಗಾದ್ರೆ? ಬರಡು ಭೂಮಿ ಅಂತಾರೆ. ಬರಡು ಭೂಮಿ ಅಲ್ಲ, ನಮ್ಮದು ಫಲವತ್ತಾದ ಭೂಮಿ. ಸರ್ಕಾರ ದಯವಿಟ್ಟು ಇದನ್ನ ಆಲಿಸಬೇಕು. ಇಲ್ಲಿನ ಒಂದು ವಾಸ್ತವ್ಯನ ಪರಿಶೀಲನೆ ಮಾಡಬೇಕು. ಸುಮ್ಮನೆ ಭೂಸ್ವಾಧೀನ ಮಾಡ್ತೀವಿ ಅಂತ ಹೇಳಕ್ಕೆ ಹೋಗಬೇಡಿ. ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಆ ವಾಸ್ತವ್ಯ ಏನಿದೆ, ಬರಡು ಭೂಮಿನ ಅಲ್ಲೇನ ಬೆಳಿಬೋದಾ, ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಕೊಡಬೇಕಾಗಿ ನನ್ನಲ್ಲಿ ಮನವಿ. ನೋಡಿ ಇದು ವಾಟರ್ ಆಪಲ್ಲು. ನೋಡಿ ದ್ರಾಕ್ಷಿ ಗಿಡ. ಹೋಯ್ತಾ? ದ್ರಾಕ್ಷಿ ಎಲ್ಲ ಬರುತ್ತೆ ಇಲ್ಲಿ? ದ್ರಾಕ್ಷಿ. ಡ್ರ್ಯಾಗನ್ ನೋಡಿ, ಡ್ರ್ಯಾಗನ್ ಬಿಟ್ಟಿದ್ದು ಕಿತ್ಕೊಂಡು ತಿನ್ಕೊಂಡು ಒಂದಿರಲಿ ಅಂತ ಬಿಟ್ಟಿದ್ದೀನಿ ನೋಡಿ. ಡ್ರ್ಯಾಗನ್, ಯಾಲಕ್ಕಿ ಅಲ್ಲಿದೆ ನೋಡಿ, ಯಾಲಕ್ಕಿ. ಇದು ಯಾಲಕ್ಕಿ ನೋಡಿ. ಇದು ಕೃಷಿ ಹೊಂಡ. ನಾನು ಈ ಕೃಷಿ ಹೊಂಡ ಮಾಡಿಕೊಂಡು ಮೀನು ಸಾಕಿದ್ದೀನಿ, ಮೀನು ಬೆಳೀತಾ ಇದೆ. ಅಂದರೆ ಇದಂಗೆ ಇದನ್ನು ಮಾರೋದ? ಮಾರಾಟ ಮಾಡ್ಬೋದು. ಕೆಜಿ ಲೆಕ್ಕದಲ್ಲಿ? ಕೆಜಿ ಲೆಕ್ಕ. ಏನು ಕೆಜಿ ರೇಟ್ ಇದು? ಕೆಜಿ 150 ಇಂದ 200 ರೂಪಾಯಿ ಇದೆ. 150 ಇಂದ 200 ರೂಪಾಯಿ. ಅಂದರೆ ಇದು ಬರೋದಕ್ಕೆ ಯಾವ ಥರ? 6 ತಿಂಗಳು, ವರ್ಷ ಆ ಥರ? ವರ್ಷ ಬೇಕು. ಒಂದು ವರ್ಷ. ನಾವು ಫುಡ್ ಹಾಕ್ತಂಗೆಲ್ಲ ಬರುತ್ತೆ. ಒಂದು 8 ತಿಂಗಳಿಗೆ ಬರುತ್ತೆ. ಅಲ್ಲಿರೋ ಸಣ್ಣ ಸಣ್ಣ ಎಲ್ಲ ಮರಿ ದಪ್ಪ ಆಗುತ್ತೆ. ನಾವು ಫುಡ್ ಹಾಕ್ತಂಗೆಲ್ಲ ಬೆಳವಣಿಗೆ ಆಗುತ್ತೆ. ಸರಿ. ನಾವೇನು ಮಾಡ್ತೀವಿ, ಅನ್ನ ಪನ್ನ ಮಾಡಿ ಹಾಕ್ತಾ ಇರ್ತೀವಿ. ಎಲ್ಲ ಫುಡ್ ಬರುತ್ತೆ, ಚಕ್ಕೆ ಬುಸ ಅದು ಇದು ಬರುತ್ತೆ, ಅದು ಹಾಕ್ತಾ ಇರ್ತೀವಿ. ನಾವು ಹೆಂಗೆ ಫುಡ್ ಕೊಡ್ತೀವಿ ಹಂಗೆ ಬೆಳವಣಿಗೆ ಆಗುತ್ತೆ. ಇಷ್ಟು ಜಾಗ ಆದರೂ ಎಷ್ಟೊಂದು ಪ್ರಶಾಂತವಾಗಿದೆ ಅಂದರೆ ನೋಡ್ರಿ, ಒಂಥರ ಎಲ್ಲೋ ಯಾವುದೋ ರೆಸಾರ್ಟ್ಗೆ ಬಂದಿದ್ದೀವಲ್ಲ ಆ ಫೀಲ್ ಆಗ್ತಾ ಇದೆ ನೋಡಿ. ಕಂಪ್ಲೀಟು ಇಲ್ಲಿಂದ ಬೆಂಗಳೂರು ಎಲ್ಲ ಸಿಟಿ ಹತ್ರನೇ, ಬಟ್ ಈ ಜಾಗ ನೋಡಿ ಎಷ್ಟೊಂದು, ನಾವು ಯಾವುದೋ ಒಂದು ಹಳ್ಳಿಗೆ ಬಂದಿದ್ದೀವಿ. ಅಂದರೆ ಈ ರೈತರೆಲ್ಲ ಇರ್ತಾರಲ್ಲ, ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿನೇ, ಎಲ್ಲ ಹಳ್ಳಿನೇ. ಇಂಥ ಜಾಗ ಹಳ್ಳಿ ಅಂದ್ರೆ ನಮ್ದು ಒಂಥರ ಡೆವಲಪ್ಮೆಂಟ್ ಆಗಿರೋ ಹಳ್ಳಿ. ಒಂಥರ ಸಿಟಿನೂ ಅಲ್ಲ, ಈ ಕಡೆ ಹಳ್ಳಿನೂ ಅಲ್ಲ, ಹಂಗೆ ಡೆವಲಪ್. ನಮ್ಗೆಲ್ಲ ಸೌಲಭ್ಯನೂ ಇದೆ. ಆ ಥರ ನೀವು ಸುತ್ತ ತೋರ್ಸಪ್ಪ. ಮರ ಎಷ್ಟು ಕಾಣುತ್ತೆ ಇದು, ಹೆಂಗೆ ಸುತ್ತ ಆಲ್ರೌಂಡ್ ಸುತ್ತ ತೆಂಗಿನ ಮರ ಎಷ್ಟವೆ, ಏನವೆ. ಈ ಕಡೆ ಎಲ್ಲ ತೆಂಗು ಜಾಸ್ತಿ ಬೆಳೀತಾರೆ. ತೆಂಗು, ಅಡಿಕೆ, ರೇಷ್ಮೆ. ನಮ್ಮಲ್ಲಿ ಹೈನುಗಾರಿಕೆ, ರೇಷ್ಮೆ ಜಾಸ್ತಿ. ನೋಡಿ ಇದು ನೋಡಿದ್ದೀರಾ, ಅಜೋಲಾ ಅಂತ ಕೇಳಿರ್ಬೇಕಲ್ಲ, ಅಜೋಲಾ ಅಂತ. ಇದು ಕೋಳಿಗೆ ಇದು ಅಂತ. ಮೀನಿಗೆ ಪ್ರತಿಯೊಂದೂ ಪ್ರೋಟೀನ್ ಇರುವಂತ ಒಂದು ಇದು. ಕೋಳಿಗೆ ಹಾಕ್ತಾರಲ್ಲ ಇದು? ಕೋಳಿಗೆ ಹಾಕ್ತಾರೆ. ಕೋಳಿಗೆ ನಾನು ಹಿಂಗೆ ಇಟ್ಕೊಂಡು ಹಿಂಗೆ ಸೋಸ್ಬಿಟ್ಟು ಹಸ್ಕೊಳಗೆ ಹಾಕ್ಬೋದು. ಫ್ಯಾಟ್ ಬರುತ್ತೆ. ಕೋಳಿಗೆ ನಾವು ಮೀನು ಯೂಸ್ ಮಾಡ್ತೀನಿ. ಹಸುಗಳು ತಿಂತ ತೊಳೆದು ಹಾಕ್ಬೇಕು. ಸರಿ. ತೊಳೆದು ಹಾಕಿದ್ರೆ ಇದು ಪ್ರೋಟೀನ್ ಇರೋವಂಥದ್ದು. ಹಸ್ಕೊಳಗೆ ಹಾಕಿದ್ರೆ ಫ್ಯಾಟ್ ಬರುತ್ತೆ. ಅಜೋಲಾ ಅಂತ ಐತ್ರಿ ಹೆಸರು. ಇದು ಹಸ್ಗಳು, ಕುರಿ ಎಲ್ಲ ಸಾಕಿದ್ರೆ ಹಸುಗಳು ಇದನ್ನ ಮೇಯ್ತಾವ ಅಥವಾ ನೀರ್ ಜೊತೆ? ಇಲ್ಲ ತಿನ್ಕೋತವೆ. ನಾವು ಫುಡ್ ಕೊಡ್ತೀವಲ್ಲ, ಆ ಫುಡ್ಡಿನ ಜೊತೆ ಕೊಟ್ರೆ ತಿನ್ಕೋತವೆ. ಅಜೋಲಾ ಅಂತ ಐತ್ರಿ ಹೆಸರು. ಸರಿ. ಕೋಳಿಗೆ ನಂಬರ್ 1 ಫುಡ್ ಇದಕ್ಕೆ, ಇದು ಬೆಳವಣಿಗೆಗೆ. ಇದಂಗೆ ಇದು ಬಿತ್ತನೆ ಬೀಜ ಹಾಕ್ಬಿಡೋದಾ? ಇಲ್ಲ ನೋಡಿ, ಈ ತಗೋಗಿ ನೀವು ಈ ತರ ಒಂದು ಪಾಟ್ ಮಾಡಿ ಒಂದಿಷ್ಟು ಹಾಕೋರು ಸಾಕು. ಒಂದು ವಾರಕ್ಕೆ ಹಿಂಗೆ ಆಡ್ಕೊಬಿಡುತ್ತೆ. ಓ ಸರಿ. ಒಂಥರ ಪಾಸೆ ತರ? ಪಾಚಿ ತರ, ಅಂದ್ರೆ ಸೇಮ್ ಪಾಚಿ ತರನೇ, ಅಂದ್ರೆ ಇದು ಅಜೋಲಾ ಅಂತ.
ನಾನು ಇದನ್ನ ಮೀನಿಗೆ ಯೂಸ್ ಮಾಡ್ತೀನಿ. ಮೀನಿಗೆ ಹಾಕ್ಬಿಟ್ರೆ 5 ನಿಮಿಷಕ್ಕೆ ತಿನ್ಕೋತಾರೆ. ನಮ್ಮ ಕಡೆ ಟ್ರೀ ಹೌಸ್ಗಳು ಅದೇ ನಾನು ಟ್ರೀ ಹೌಸ್ಗಳು ತೋರಿಸ್ತಾ ಇದ್ನಲ್ಲ ಆ ಥರ ಇಲ್ಲಿ ಗೆಸ್ಟ್ ಹೌಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ವುಡ್ಡಲ್ಲಿ ಬ್ಯಾಂಬೋ ಅಲ್ಲಿ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಕಾಣೋದು ಸೆಡ್ಡು ನಿಮಗೆ. ಪರವಾಗಿಲ್ಲ, ಹಾಗೆ ಹೋಗಿದ್ದು ಬನ್ನಿ ಒಳಗಡೆ. ಅಲ್ಲಿ ನೋಡ್ರಿ ಯಾವ ಥರ ಇದೆ ಅಂತ ಇಲ್ಲಿ. ಅದು ಕ್ಲೀನ್ ಮಾಡಿಬಿಟ್ರೆ ನಿಮ್ಗೆ ಸಗತ ಕಾಣಿಸುತ್ತೆ. ಅಲ್ಲಿ ಬ್ಯಾಂಬೋಲ್ ನೋಡಿ ಎಷ್ಟು ಚೆನ್ನಾಗಿ ಮಾಡವ್ರೆ ಅಂತ. ಯಾರಾದರೂ ಹೊರಗಡೆಯಿಂದ ಯಾರಾದ್ರು ಬಂದರೆ ಅವ್ರನ್ನ ಕರ್ಕೊಬಂದು ಅಲ್ಲಿ ಊಟ ತಿಂಡಿ ಏನಾದರೂ ಇಲ್ಲಿ ಮಾಡ್ಬೋದು. ಎಷ್ಟು ಫ್ರೆಂಡ್ಸ್ಗಳು ಸೇರಿಬಿಟ್ಟಿದ್ದು ಗೊತ್ತಾ. ಬೆಂಗಳೂರಿಂದ ಬರ್ತಾರೆ ಆಲ್ಮೋಸ್ಟ್. ಒಬ್ಬರು ಡಾಕ್ಟರ್ ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, ಪೊಲೀಸ್ನವ್ರು ಇದ್ದಾರೆ. ಅವ್ರು ಈ ಜಾಗ ಅಂದರೆ ಅವ್ರಿಗೆ ಭಾಳ ಇಷ್ಟ ಸಿಟಿಯಿಂದ ಇಲ್ಲಿ ಬರೋಕ್ಕೆ. ನಾನು ಹಳ್ಳಿಲಿ ಇರೋ ಆಗಿ ಇಲ್ಲಿ ಬಂದು ನನಗೆ ಒಂಥರ ಖುಷಿ ಆಯ್ತು ಇದನ್ನೆಲ್ಲ ನೋಡಿದಾಗ. ಇಷ್ಟೊಂದು ಚಿಕ್ಕ ಜಾಗದಲ್ಲಿ ಇಷ್ಟೆಲ್ಲ ಬೆಳೆದಿದೆ. ಇನ್ನು ತರಕಾರಿಗಳ ಒಳಗೆ ಅದು ಇದು ಎಲ್ಲ ಮಾಡ್ತಾ ಇದೆ. ಈ ಧರಣಿ ಅಂತ ಹೋರಾಟ ನಿಂತ ಮೇಲೆ ಇಲ್ಲಿ ನನಗೆ ಕೆಲಸ ಮಾಡೋಕ್ಕಾಯ್ತಾ ಇಲ್ಲ. ಅಲ್ಲಿ ಆ ಫಂಕ್ಷನು ಈ ಫಂಕ್ಷನು ಅಲ್ಲಿ ಇನ್ನೂ ಚೆನ್ನಾಗಿತ್ತು. ಎಲ್ಲ ತರಕಾರಿಗಳು ಹಾಕೊಂಡಿದ್ದೆ, ಪ್ರತಿಯೊಂದು ತರಕಾರಿನೂ ಬೆಳ್ಕೊತೀನಿ. ಆದರೆ ಬಟ್ ಇವಾಗ ಧರಣಿ ಮೇಲೆ ಕೆಲಸನೂ ಕಮ್ಮಿ ಆಗ್ಬಿಡುತ್ತೆ. ಯಾಕಂದ್ರೆ ಬೆಳಗ್ಗೆ ಇದ್ರೆ ನಾವು ಧರಣಿ ಕುತ್ಕೋಬೇಕು, ಆ ಫಂಕ್ಷನ್ ಅವ್ರು ಬರ್ತಾರೆ ಇವ್ರು ಬರ್ತಾರೆ. ಒಂದು ವರ್ಷದಿಂದ ನಮಗೆ ಇದೇ ಒಂದು ಕಷ್ಟ ಆಗ್ಬಿಟ್ಟಿದೆ. ವರ್ಷದ 365 ದಿನನೂ ಧರಣಿ ಮಾಡ್ಕೊಂಡಿದ್ದೀವಿ. ಹೌದು, ಅಲ್ಲಿಗೆ 16 ತಿಂಗಳಾಯ್ತು. 17ನೇ ತಿಂಗಳು 17ನೇ ತಿಂಗಳು ಒಂದು ದಿನನೂ ಮಿಸ್ ಇಲ್ಲ. 17ನೇ ತಿಂಗಳಿಂದ ನಾವು ಧರಣಿ ಮಾಡ್ತಾನೆ ಇದ್ದೀವಿ. ಇನ್ನ ಸರ್ಕಾರಕ್ಕೆ ಕಣ್ಬಿಟ್ಟು ನೋಡಲ್ಲ ಸರ್ಕಾರ ನಮ್ಮ ರೈತರನ್ನ. ಅದೇನಪ್ಪ ಅಂದ್ರೆ ಈ ಸ್ವತಂತ್ರ ಅಂತ ಬಂದಿದ್ಯಲ್ಲ, ಅದು ನಮ್ಮ ರೈತರಿಗಂತೂ ಸ್ವತಂತ್ರ ಬಂದಿಲ್ಲ. ರಾಜಕಾರಣಿಗಳಿಗೆ ದುಡ್ಡಿರೋಂಥ ಪ್ರಭಾವಿ ವ್ಯಕ್ತಿಗಳು ಮಾತ್ರ ಈ ಸ್ವತಂತ್ರ ಅನ್ನೋದು ಬಂದಿರೋದು. ನಮ್ಮ ರೈತರಿಗಿನ್ನ ಸ್ವತಂತ್ರ ಈಗ ಇಂಡಿಯಾದಲ್ಲಿ ಸಿಕ್ಕಿಲ್ಲ. ನೋಡಿದ್ರಲ್ಲ, ಇಂಥ ಜಾಗದಲ್ಲಿ ನೀವೇ ಇಲ್ಲಿದ್ದೀರಾ. ಇಷ್ಟೆಲ್ಲ ಬೆಳ್ಕೊಂಡು ಹೈನುಗಾರಿಕೆ, ಕೃಷಿಗಾರಿಕೆ, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇಷ್ಟೆಲ್ಲ ಮಾಡ್ಕೊಂಡು ಇಲ್ಲಿದ್ದು ಇದ್ದಕ್ಕಿದ್ದಂಗೆ ಈ ಜಾಗನ ಬಿಟ್ಟು ನೀವು ಹೋಗಿ ಇಲ್ಲಿ ನಾವೇನೋ ಕಾಂಕ್ರೀಟ್ ಕಾಡನ್ನು ಮಾಡಬೇಕು, ನಾವು ಏನೋ ಡೆವಲಪ್ ಮಾಡ್ತೀವಿ ಅಂತ ಅಂದಾಗ ನೀವೇನು ಮಾಡ್ತೀರಾ? ಹೋಗೋಕ್ಕಾಗುತ್ತಾ ಆ ರೈತ? ಇಲ್ಲಿ ಇವರು ಒಬ್ಬರು ಅಂತಲ್ಲ, ಎಷ್ಟು ಬರ್ತಾರೆ ಇಲ್ಲಿ ಸುಮಾರು ರೈತರುಗಳು? 5,000 ಕುಟುಂಬ ಇದೆ. 5,000 ರೈತರುಗಳು ಎಲ್ಲಿಗೆ ಹೋಗ್ತಾರೆ? ಅವ್ರು ಕೊಡ್ತಾರೆ 1 ಕೋಟಿ 2 ಕೋಟಿ ಕೊಡ್ತೀವಿ ಅಂತಾರೆ ಏಕರಕ್ಕೆ. ಇವ್ರದ್ದು ಇರೋದೇ 15 ಕುಂಟೆ. 15 ಕುಂಟೆಗೆ ಎಷ್ಟು ಬರುತ್ತೆ? ಒಂದು 20 ಲಕ್ಷ ಬರುತ್ತಾ? 15 ಕುಂಟೆಗೆ ಒಂದು 60 ಲಕ್ಷ ಬರ್ಬೋದು, 60-70 ಲಕ್ಷ ಬರ್ಬೋದು. ಬಟ್ 60-70 ಲಕ್ಷ ಬಂದ್ರು ಇಲ್ಲಿ ಪಕ್ಕದೂರಲ್ಲಿ ಒಂದು ಸೈಟ್ ಬರಲ್ಲ ನಮ್ಗೆ. ಇಲ್ಲಿ ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ. ಪಕ್ಕದ ಇಲ್ಲೇ ನಮ್ಮ ಪಕ್ಕ ಗ್ರಾಮಕ್ಕೆ ಹೋದ್ರು 60 ಲಕ್ಷ 70 ಲಕ್ಷ 80 ಲಕ್ಷ ಒಂದು ಸೈಟ್ ಇದೆ, ಒಂದು ಸೈಟ್ ಬರಲ್ಲ. ಇಲ್ಲಿ 50 ಲಕ್ಷ 60 ಲಕ್ಷ ಅವ್ರು ಕೊಟ್ಟರು ಇವು ಎಷ್ಟು ದಿನ ಬರುತ್ತೆ? ಅದು ತೀರೋಗುತ್ತೆ. ಬಟ್ ಇದು ಇಲ್ಲೇನು ಮಾಡ್ಕೊಂಡಿದ್ದಾರೆ. ಸೊ ಜೀವನ ಪೂರ್ತಿ ಸಾಕಿವ್ರಿಗೆ. ನಮಗೆ 5 ಎಕರೆ 10 ಎಕರೆ ಇದ್ರೂ ಸಾಲದು ಅಂತೀವಿ. ಇಲ್ಲಿ ನೋಡಿ ಇರೋದು 15 ಕುಂಟೆಲಿ ಎಷ್ಟೆಲ್ಲ ಮಾಡಿಕೊಂಡು ಇವ್ರ ಜೀವನನ ಸಾಗಿಸ್ತಿದ್ದಾರೆ ಅಂತ. ಬಟ್ ಲಾಭ ಇದೆ. ಲಾಭ ಇದೆ ಖಂಡಿತ ಲಾಭ. ನಾವು ಒಂದು ವ್ಯವಸಾಯದಲ್ಲಿ ಶ್ರದ್ಧೆ ವಹಿಸಿ ಒಂದು ಯಾವುದೇ ಕೆಲಸ ಮಾಡಲಿ, ಒಂದು ಶ್ರದ್ಧೆ ವಹಿಸಿ ಮಾಡಿದ್ರೆ ಪ್ರತಿಯೊಂದರಲ್ಲೂ ಲಾಭ ಇದೆ. ನಮ್ಮ ಕಡೆ ಏನಂದರೆ ಸ್ವಲ್ಪ ಜಮೀನುಗಳೆಲ್ಲ ನಮ್ಗೆ ಸ್ವಲ್ಪ ಜಾಸ್ತಿ ಇದೆಯಲ್ಲ, ಎಲ್ಲಕ್ಕೂ ತರಕಾರಿಗಳು ಹಾಕ್ಬಿಡ್ತೀವಿ. ಒಂದೇ ತರಕಾರಿ ಏನಾದರೂ ಒಂದು ತರಕಾರಿ ಹಾಕಿದ್ರೆ ಅದಕ್ಕೆ ರೇಟ್ ಸಿಕ್ಕಿದ್ರೆ ಅಲ್ಲಿರೋ ಸುತ್ತಮುತ್ತ ಎಲ್ಲ ರೈತರುಗಳು ಅದರ ಹಿಂದೆನೇ ಬೀಳ್ತಾರೆ, ಅದನ್ನೇ ಹಾಕ್ತಾರೆ. ಆವಾಗ ರೇಟ್ ಸಿಕ್ಕಿದಾಗ ಅಲ್ಲಿ ಹಾಕಿರೋ ಬಂಡವಾಳನೂ ಸಿಗೋಲ್ಲ, ಆ ಥರ ಆಗುತ್ತೆ. ಬಟ್ ಈ ಥರ ಸಮಗ್ರ ಕೃಷಿ ಮಾಡಿದಾಗ ಒಂದಲ್ಲ ಒಂದಕ್ಕೆ ರೇಟ್ ಸಿಗುತ್ತೆ. ಇವಾಗ ಹೈನುಗಾರಿಕೆ ಮಾಡಿದರೆ ಅದರಲ್ಲಿ ಬರುತ್ತೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಈ ಥರ ಬೇರೆ ಬೇರೆ ಎಲ್ಲನೂ ಮಾಡಬೇಕು ರೈತರು. ಆವಾಗ ಒಳ್ಳೆ ಲಾಭ ಇದೆ ಕೃಷಿಲಿ ಅಲ್ಲ? ಹೌದು, ಒಳ್ಳೆ ಲಾಭ ಇದೆ. ಮಾಡಿದ್ರೆ ನಾಟಿ ಕೋಳಿ ಲಾಭ ಇದೆ. ನಮ್ಮ ಕಡೆ ನಾಟಿ ಕೋಳಿ ಕಮ್ಮಿ, ನನ್ನ ಕಡೆ ಸಾನೆ ಬೇಡಿಕೆ ಇದೆ. ನನ್ನ ಕಡೆ ನಾಟಿ ಕೋಳಿ ಸಾಕಿಲ್ಲ, ಕೊಡೋಕೆ ಆಯ್ತಾ ಇಲ್ಲ, ಬರ್ತಾನೆ ಇರ್ತಾರೆ ನಾಟಿ ಕೋಳಿಗೆ. ಹಂಗೆ ನಮ್ಮ ಕಡೆ ಪ್ರತಿಯೊಂದಕ್ಕೂ ಬೇಡಿಕೆ ಇದೆ. ಅಂದ್ರೆ ಸದ್ಯ ವಹಿಸಿ ಮಾಡೋದ್ರ ಮೇಲೆ ಡಿಪೆಂಡು. ಮಾಡಿದ್ರೆ ಪ್ರತಿಯೊಂದರಲ್ಲೂ ಆದಾಯ ಇದೆ. ನಾಟಿ ಕೋಳಿ ಮೊಟ್ಟೆನೂ ಮಾರ್ಬೋದು. ಮೊಟ್ಟೆಗೂ ಡಿಮ್ಯಾಂಡ್ ಇದೆ, ಮೊಟ್ಟೆಗೂ ತುಂಬ ಡಿಮ್ಯಾಂಡ್ ಇದೆ. ನಾಟಿ ಕೋಳಿ ಮೊಟ್ಟೆ ಎಷ್ಟು ತಗೋತಾರೆ? 20 ರೂಪಾಯಿ ಇದೆ ನಮ್ಮಲ್ಲಿ. 20 ರೂಪಾಯಿ ಇದೆ ಒಂದು ಮೊಟ್ಟೆನೇ ಸಿಗ್ತಾಯಿಲ್ಲ. ಬೇಜಾನ್ ಜನ ಫೋನ್ ಹಾಕ್ತಾನೆ ಇರ್ತಾರೆ, ಮೊಟ್ಟೆ ಇದೆ ಅಂತ. ನಮ್ಮಲ್ಲಿ ಮೊಟ್ಟೆನೇ ಇಲ್ಲ. ಇದ್ದವೆಲ್ಲ ನಾನೇ ಮಾಡಿದೆ ಕೋಳಿಗಳನ್ನ ಮಾರಾಟ ಮಾಡಿದೆ. ಅದರಿಂದ ಕೋಳಿ ಕಮ್ಮಿ ಆಗ್ಬಿಟ್ಟು ಮೊಟ್ಟೆ ಕಮ್ಮಿ ಆಗ್ಬಿಟ್ಟಿದೆ. ಕೋಳಿ ಮೊಟ್ಟೆಗೆ ಡಿಮ್ಯಾಂಡು, ನಾಟಿ ಕೋಳಿಗೂ ಡಿಮ್ಯಾಂಡ್ ಇದೆ. ರೈತ ಏನಾದ್ರು ಮನ್ಸ್ಪಟ್ಟು ಮಾಡಿದ್ರೆ ಎಲ್ಲದ್ರಲ್ಲೂ ಲಾಭ ಇದೆ. ಯಾರೋ ಮಾಡ್ಬಿಟ್ಟು ನಾವು ಕೈಲಾಗಲ್ಲ, ವ್ಯವಸಾಯದಲ್ಲಿ ಬಂಡವಾಳ ಇಲ್ಲ, ಅದು ಇದು ಲಾಸ್ ಆಯಿತು ಅಂತಾರೆ. ಮಾಡೋ ರೀತಿ ಮಾಡಿದ್ರೆ, ಐಡಿಯಾ ಮಾಡಿದ್ರೆ ಖುಷಿಲಿರೋಂಥ ಲಾಭ ಯಾವುದ್ರಲ್ಲೂ ಇಲ್ಲ. ಆತ್ಮೀಯ ರೈತ ಬಾಂಧವರೇ, ಈ ದಿನ ನಮ್ಮ ಬಿಡದಿ ಬೈರಮಂಗಲ ಭಾಗಕ್ಕೆ ಅವತಾರ್ ಶಿವ ಅವರು ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ನಮಗೆ ಮೊದಲು ಒಂದು ಸತಿ ಬಂದಿದ್ದರು, ಅವಾಗ ಕೂಡ ನಮಗೆ ಬೆಂಬಲ ಕೊಟ್ಟಿದ್ರು. ಇಲ್ಲಿ ಬುರ್ದೇವರು ಕೂಡ ಅಲ್ಲೇ ಇತ್ಕೊಂಡು ನಮಗೆ ಒಂದು ವಿಡಿಯೋ ಮಾಡೋದ್ರ ಮುಖಾಂತರ ಆಗಲಿ ನಮಗೆ ಒಂದು ಬೆಂಬಲ ಏನು ನಡೀತಾ ಇದೆ ಅಂತ ತಿಳ್ಕೊಂಡು ನಮಗೆ ಒಂದು ಬೆಂಬಲವನ್ನು ಅವಾಗಿಂದನೂ ಕೊಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಒಂದು
ಸುಮಾರು ಜನಕ್ಕೆ ಹೋರಾಟ ಅಂದ್ರೆ ಏನು ಅನ್ನೋದು ಗೊತ್ತಿರಲಿಲ್ಲ, ಹೆಂಗ್ ಹೋರಾಟ ಮಾಡಬೇಕು ಅನ್ನೋ ಶಕ್ತಿ ಗೊತ್ತಿರಲಿಲ್ಲ. ನಮ್ಮ ಗುರುಗಳಾದ ಪ್ರಕಾಶ ಗುರು ಅಪ್ಪಾಜಿ ಅವ್ರು ಇರ್ಬೋದು, ಅವತಾರ್ ಶಿವ ಅವರು ಇರ್ಬೋದು, ನಮಗೆ ಒಂದು ಬಂದು ಈ ಥರ ಮಾಡಿ ಈ ಥರ ನಡೀರಿ ಅಂತ ಒಂದು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ. ಇವತ್ತೇನೇ ನಾವು ಒಂದು ಹೋರಾಟಕ್ಕೆ ಅವರ ಒಂದು ಶಕ್ತಿ, ಅವರು ತುಂಬಿದಂಥ ನಮಗೆ ಒಂದು ಶಕ್ತಿ, ನಮಗೆ ಮಾಧ್ಯಮಗಳು ಒಂದು ಹಿಂದಿನ ಕಾಲದಲ್ಲಿ ಸಪೋರ್ಟು ಕೊಡದೇ ಇರೋವಂಥ ಒಂದು ಕಾಲದಲ್ಲಿ ಅವತಾರ್ ಶಿವ ಅವ್ರು ಬಂದು ನಾನಿದ್ದೀನಿ, ಮಾಧ್ಯಮ ಅವ್ರು ಸಪೋರ್ಟ್ ಕೊಡದೇವ್ರು ಪರವಾಗಿಲ್ಲ, ನಾನು ಜನಗಳಿಗೆ ತೋರಿಸ್ತೀನಿ ಅಂತ ಹೇಳ್ಕೊಟ್ಟಂಥ ವ್ಯಕ್ತಿ ನಮ್ಮ ಅವತಾರ್ ಶಿವ ಅವರು. ಆ ಕೆಲಸ ಅವ್ರು ಮಾಡಿದ್ರು. ಇಲ್ಲಿನ ರೈತರಿಗೆ ನೀವು ಏನೇನೋ ಚಿತ್ರಹಿಂಸೆ ಕೊಟ್ಟು ಇಲ್ಲಿ ಏನೇನೋ ಅಕ್ರಮವಾಗಿ ಕಬಳಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅದಕ್ಕೆಲ್ಲ ಉತ್ತರ ಇವಾಗಲಲ್ಲ 2028ಕ್ಕೆ ಅವರು ಕೊಡ್ತಾರೆ. ಹಾಗಾಗಿ ನಮ್ಮ ಜನಗಳಿಗೆ ಹೇಳೋದು ಅಷ್ಟೇ, ನೀವು ಓಟ್ ಹಾಕುವಾಗ 2,000 3,000 ಈ ಥರ ನಿಮ್ಮ ಓಟ್ಗಳನ್ನು ಮಾರ್ಕೊಳ್ದೆ ಕರೆಕ್ಟಾಗಿರೋ ವ್ಯಕ್ತಿನ ಆಯ್ಕೆ ಮಾಡಿ ಅವ್ನಿಗೆ ಓಟ್ ಹಾಕಿದಾಗ ಈ ಥರ ಎಲ್ಲ ಸಮಸ್ಯೆ ಬರುತ್ತಾ? ನಾವು ಯಾವಾಗ ನಮ್ಮ ಓಟುಗಳನ್ನು ಮಾರ್ಕೋತೀವೋ ಆಗಲೇ ಮುಗೀತು. ದಯವಿಟ್ಟು ಸರ್ಕಾರಕ್ಕೆ ನನ್ನ ಮೇಲೆ ಒಂದು ಮನವಿ, ನಮ್ಮ ಜಮೀನ ಉಳಿಸಿ, ಭೂ ಸ್ವಾಧೀನ ಕೈ ಬಿಡಿ, ನಮ್ಮ ರೈತರನ್ನ ಬದುಕೋಕೆ ಬಿಡಿ. ನೋಡಿ, ನಮ್ಮ ಸಣ್ಣ ಒಂದು ಬಡ ರೈತ ಕುಟುಂಬ, ನಾವು ರೈತತನದಿಂದ ಜೀವನ ಮಾಡ್ತಾ ಇದ್ದೀವಿ. ದಯವಿಟ್ಟು ಭೂ ಸ್ವಾಧೀನ ಈ ಸರ್ಕಾರದವ್ರು ಕೈ ಬಿಟ್ಟು ರೈತರನ್ನ ಬದುಕಕ್ಕೆ ಬಿಡಿ. ಇಲ್ಲಾಂದ್ರೆ ನೀವು ಮಾಡಲೇಬೇಕು ಅನ್ನೋದಾದ್ರೆ ನಮಗೆಲ್ಲ ಒಂದು ತೊಟ್ಟು ವಿಸಾ ಕೊಟ್ಬಿಡಿ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್?